ಏಪ್ರಿಲ್ 12ರಂದು ನಮನ ಅಕಾಡೆಮಿ ವತಿಯಿಂದ ಎರಡನೇ ಬಾರಿ ಇಂಡೋ ಶ್ರೀಲಂಕಾ ಸಾಂಸ್ಕೃತಿಕ ವಿನಿಮಯ ಕಾರ್ಯಕ್ರಮವನ್ನು ಬಾಪೂಜಿ ಆಡಿಟೋರಿಯಂನಲ್ಲಿ ಆಯೋಜಿಸಲಾಗಿದೆ ಎಂದು ನಮನ ಅಕಾಡೆಮಿಯ ಉಪಾಧ್ಯಕ್ಷ ದಿನೇಶ್ ಕೆ ಶೆಟ್ಟಿ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಏಪ್ರಿಲ್ 12ರ ಸಂಜೆ 6 ಗಂಟೆಗೆ ನಮನ ಅಕಾಡೆಮಿ ದಾವಣಗೆರೆ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ದಾವಣಗೆರೆ ಹಾಗೂ ಬೆಸಿಲಿಕಾ ಸ್ಪೋರ್ಟ್ಸ್ ಅಂಡ್ ಲಿಷರ್ ಶ್ರೀಲಂಕಾ ಇವರ ಸಂಯುಕ್ತಾಶ್ರಯದಲ್ಲಿ ಇಂಡೋ ಶ್ರೀಲಂಕಾ 2.0 ಕಾರ್ಯಕ್ರಮ ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಶ್ರೀಲಂಕಾದ ವಿಶ್ವಸನಕ ಡ್ಯಾನ್ಸ್ ಫೌಂಡೇಶನ್ ತಂಡ, ದಾವಣಗೆರೆ ನಮನ ಅಕಾಡೆಮಿಯ ವಿದ್ಯಾರ್ಥಿಗಳು, ಬಂಗಾರಪೇಟೆಯ ಪ್ರಸಿದ್ಧ ಕುಚಿಪುಡಿ ನೃತ್ಯ ಗುರು ಡಾಕ್ಟರ್ ವಸಂತ್ ಕಿರಣ್ ರಾಯನಂ ಇವರ ತಂಡ ಹಾಗೂ ರಾಣೆಬೆನ್ನೂರಿನ ನಟವರ ನೃತ್ಯ ಅಕಾಡೆಮಿ ತಂಡಗಳಿಂದ ವೈವಿಧ್ಯಮಯ ನೃತ್ಯ ಪ್ರದರ್ಶನಗಳು ನಡೆಯಲಿವೆ ಎಂದರು. ಜೊತೆಗೆ ದಾವಣಗೆರೆಯ ಗಾಯಕಿ ವಿಎಸ್ ಮಾನಸ ಸಂಗೀತ ಕಾರ್ಯಕ್ರಮ ನೀಡಲಿದ್ದು, ಜೆಜಿಎಂ ಮೆಡಿಕಲ್ ಕಾಲೇಜಿನ ವಿದ್ಯಾರ್ಥಿ ಅಶ್ರಿತ್ ಕೀಬೋರ್ಡ್ ವಾದನದಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲಿದ್ದಾರೆ. ಇದೇ ಸಂದರ್ಭದಲ್ಲಿ ಇತ್ತೀಚೆಗೆ ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾದ ಡಾಕ್ಟರ್ ಸುರೇಶ್ ಹನಗವಾಡಿ ಅವರಿಗೆ ನಮನ ಶ್ರೀ ಗೌರವ ನೀಡಿ ಸನ್ಮಾನಿಸಲಾಗುವುದು ಎಂದರು. ಸುದ್ದಿಗೋಷ್ಠಿಯಲ್ಲಿ ನಮನ ಅಕಾಡೆಮಿಯ ಕಾರ್ಯದರ್ಶಿ ಡಿಕೆ ಮಾಧವಿ, ನಯನ, ಅಶ್ರಿತ್, ಪ್ರಣತಿ, ಸಂಸ್ಕೃತಿ, ಯುಕ್ತ ಇದ್ದರು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. ಡೆಲ್ಲಿ, ಬೆಂಗಳೂರು ವಯಸ್ಸಿಗೆ ಸೀಮಿತವಾಗಿದ್ದಂಥ ಸಾಂಸ್ಕೃತಿಕ ಒಂದು ಸಂಘವನ್ನು ಕಟ್ಕೊಂಡು ಇವತ್ತು ದಾವಣಗೆರೆಯಲ್ಲಿ ಇಂಡಿಯಾ ಮತ್ತು ಶ್ರೀಲಂಕಾದ ಸಾಂಸ್ಕೃತಿಕ ಅಂದರೆ ಕಲ್ಚರಲ್ ಏನೇನು ಪ್ರೋಗ್ರಾಮ್ಗಳಿದ್ದಾವೆ ಅಲ್ಲಿ ನಮ್ಮದು ಅವ್ರಿಗೆ ಶ್ರೀಲಂಕಾ ಕೊಡಿಸೋದು, ಶ್ರೀಲಂಕಾದ ಇಂಡಿಯಾಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಮಕ್ಕಳಿಗೆ ಈಗಲಿಂದನೇ ಇದೆಲ್ಲ ಬೆಂಗಳೂರು, ಡೆಲ್ಲಿಗೆ ಸೀಮಿತವಾಗಿತ್ತು. ದಾವಣಗೆರೆಯಲ್ಲಿ ಕಾರ್ಯಕ್ರಮ ಮಾಡೋದ್ರ ಜೊತೆಗೆ ಇಲ್ಲಿನ ಮಕ್ಕಳಿಗೆ ಕಮ್ಮಿ ದುಡ್ಡಿನಲ್ಲಿ, ಯಾಕೆಂದರೆ ಬೆಂಗಳೂರು, ಡೆಲ್ಲಿಗೆ ಹೋದರೆ ಜಾಸ್ತಿ ಖರ್ಚಾಗುತ್ತೆ, ಇಲ್ಲೇ ಕಮ್ಮಿ ದುಡ್ಡಿನಲ್ಲಿ ಒಂದು ನಮನ ಅಕಾಡೆಮಿ ಕೆಲಸ ಮಾಡ್ತಾ ಇದೆ ಅಂದರೆ ತಪ್ಪಾಗಲಾರ್ದು. ಇವತ್ತು ಅಂಥ ಒಂದು ಕಾರ್ಯಕ್ರಮವನ್ನು ಮಾಧವಿ ಡಿಕೆ ಅವರ ನೇತೃತ್ವದಲ್ಲಿ ನಮನ ಅಕಾಡೆಮಿಯಲ್ಲಿ ಇವತ್ತು ಮಕ್ಕಳಿಗೆ ಅಥವಾ ದಾವಣಗೆರೆ ಜನತೆಗೆ ಸಾಂಸ್ಕೃತಿಕ ಪರಿಚಯವನ್ನು 12ನೇ ತಾರೀಕು ಸಾಯಂಕಾಲ ಬಾಪೂಜಿ ಆಡಿಟೋರಿಯಂನಲ್ಲಿ ಇವತ್ತು ತಮ್ಮ ಕಲಾವಿದರ ಪ್ರದರ್ಶನವನ್ನು ಮಕ್ಕಳು, ಇವತ್ತು ದಾವಣಗೆರೆ ಮಕ್ಕಳು ಯಾವ ರೀತಿ ತಯಾರಾಗಿದ್ದಾರೆ, ಇನ್ನು ತಯಾರಾಗಬೇಕಾಗಿದೆ. ಅದ್ರ ಜೊತೆಗೆ ಇನ್ನು ಮಕ್ಕಳು ಬಂದು ಇವತ್ತು ಬೇರೆ ಹೋಗೋದಕ್ಕಿಂತ ಇವತ್ತು ಸಾಂಸ್ಕೃತಿಕ ರಂಗದಲ್ಲೇ ಇವತ್ತು ಹೆಚ್ಚಿನ ಆದ್ಯತೆ ಇದೆ. ನೀವೆಲ್ಲ ನೋಡ್ತಿರ್ಬೋದು, ಬರೀ ಮುಂಚೆಲ್ಲ ಮೆಡಿಕಲ್, ಇಂಜಿನಿಯರಿಂಗ್, ಬರೀ BCA ಆಗಿತ್ತು. ಇವತ್ತು ಎಲ್ಲ ವಿದ್ಯಾಭ್ಯಾಸದ ಜೊತೆಗೆ ಈ ಸಾಂಸ್ಕೃತಿಕ ಕೂಡ ಇವತ್ತು ಜೀವನಕ್ಕೆ ಉಪಯೋಗ ಆಗುತ್ತೆ. ಆದರೆ ಜೀವನದ ಎಲ್ಲ ವಿಷಯಗಳಿಗೂ ಕೂಡ ಸಾಂಸ್ಕೃತಿಕ ರಂಗ ಕೂಡ ಒಂದಾಗಿದೆ. ಯಾಕೆಂದ್ರೆ ಮುಂಚೆಲ್ಲ ನೋಡ್ತಿರ್ಬೋದು, ಇವತ್ತು ಸಾಂಸ್ಕೃತಿಕ ಬರೀ ಒಂದು ಅರ್ಧ ಗಂಟೆ ಮಾತಾಡಿದ್ರೆ, 1 ಗಂಟೆ ಡ್ಯಾನ್ಸ್ ಮಾಡಿದ್ರೆ ಬೇಕಾದಷ್ಟು ದುಡ್ಡು ಬರೋ ಅಂಥದ್ದಿದೆ. ಜೀವನ ನಡೆಸೋದಕ್ಕೆ ಸಮಾಜದಲ್ಲಿ ಬರೀ ಬೇರೆ ಇತ್ತು. ಬರೀ ವಿದ್ಯಾಭ್ಯಾಸ ಮಾಡಿದ್ರಾಗುತ್ತಪ್ಪ, ಸ್ಪೋರ್ಟ್ಸ್ ಮಾಡಿದ್ರಾಗುತ್ತಪ್ಪ ಅಂತ. ಆದರೆ ಸಾಂಸ್ಕೃತಿಕ ರಂಗದಲ್ಲಿದ್ದರೂ ಕೂಡ ಒಳ್ಳೆ ಜೀವನ ಮಾಡೋದಕ್ಕೆ ಇಂಥ ಒಂದು ನಮನ ಅಕಾಡೆಮಿ ಅಂತ ಡಿಕೆ ಮಾಧವಿ ಅವರ ನೇತೃತ್ವದಲ್ಲಿ ದಾವಣಗೆರೆ ಮಕ್ಕಳಿಗೆ ಒಳ್ಳೆಯ ಬೇರೆ ದೇಶದ ಒಂದು ಸಾಂಸ್ಕೃತಿಕ ಕಲಾ ಪ್ರದರ್ಶನವನ್ನು ಕೂಡ ಬೇರೆ ದೇಶದ, ನಮ್ಮ ಇಂಡಿಯಾದ ಜೊತೆಗೆ ಬೇರೆ ದೇಶದ್ದು ಕೂಡ ಒಂದು ಸಾಂಸ್ಕೃತಿಕ ಪ್ರದರ್ಶನವನ್ನು ದಾವಣಗೆರೆಯಲ್ಲಿ 12ನೇ ತಾರೀಕು ಸಾಯಂಕಾಲ ಬಾಪೂಜಿ ಆಡಿಟೋರಿಯಂನಲ್ಲಿ ಇಟ್ಟಿದ್ದಾರೆ. ಅದರಲ್ಲಿ ತಾವೆಲ್ಲ ಮಕ್ಕಳು ಭಾಗವಹಿಸಬೇಕು. ಮಕ್ಕಳು ಇದರಲ್ಲಿ ಉತ್ತೇಜನ ತಗೊಂಡು ಅವರು ಕೂಡ ಈ ಒಂದು ನಮನ ಅಕಾಡೆಮಿಯಲ್ಲಿ ಇನ್ನೂ ಉತ್ತಮವಾಗಿ ಬೇರೆ ಪ್ರದರ್ಶನಗಳನ್ನು ಪ್ರಾಕ್ಟೀಸ್ ಮಾಡಿದ್ರೆ ಅವರು ಕೂಡ ಮುಂದಿನ ದಿನಗಳಲ್ಲಿ ದಾವಣಗೆರೆಗೆ ಒಳ್ಳೆಯ ಹೆಸರು ತರಬಹುದು ಅಂತೇಳಿ ಅದ್ರ ಬಗ್ಗೆ ಇನ್ನೂ ನಮ್ಮ ಡಿಕೆ ಮಾಧವಿ ಅವರು ಹೇಳ್ತಾರೆ.